ಶಿರಾದಲ್ಲಿ ಇನ್ಸ್ಪೆಕ್ಟರ್ ಮಂಚೇಗೌಡರ ದರ್ಬಾರ್, ದೂರುದಾರರನ್ನೇ ಬಡಿದು ಅವಾಚ್ಯ ಬೈಗುಳ. ಕೇಳೋಕಾಗ್ತಾ ಇಲ್ಲ ಪೊಲೀಸಪ್ಪನ ಅವಾಚ್ಯ ಸಹಸ್ರನಾಮ. ಪೊಲೀಸರು ಅಂದ್ರೆ ಸಾರ್ವಜನಿಕರ ರಕ್ಷಣೆಗೆ ಇರೋರು, ಆದ್ರೆ ಹಲವು ಪೊಲೀಸರು ಸಾರ್ವಜನಿಕರನ್ನೇ ನುಂಗಿ ನೀರು ಕುಡಿತಾ ಇದ್ದಾರೆ. ಪೊಲೀಸರೇ ಈಗ ಪೋಲಿಗಳಾಗ್ತಾ ಇದ್ದಾರೆ, ರೌಡಿಗಳಾಗ್ತಾ ಇದ್ದಾರೆ. ತಾವು ಮಾಡೋ ಕೆಲಸದಿಂದ ಸರ್ಕಾರಕ್ಕೂ ಜನಸ್ನೇಹಿ ಪೊಲೀಸ್ ಹೆಸರಿಗೂ ಮಸಿ ಬೆಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆಲ್ಲ ಉದಾಹರಣೆ ತುಮಕೂರು ಜಿಲ್ಲೆ ಶಿರಾ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಮಂಚೇಗೌಡ. ಶಿರಾ ಸರ್ಕಲ್ ಇನ್ಸ್ಪೆಕ್ಟರ್ ಮಂಚೇಗೌಡರಿಗೆ ಪೊಲೀಸ್ ಅಂದ್ರೆ ಅರ್ಥನೇ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಹೈ ಬಿಪಿ ಬಂದಿರೋ ತರ ವರ್ತನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಇವತ್ತು ಮಾಡಿರುವಂತಹ ಒಂದು ಗನಂದಾರಿ ಕೆಲಸ ತಾನು ಮಾಡೋದಿಲ್ಲ, ಮಾಡಿದ್ರು ಜನಸಾಮಾನ್ಯರು ಸುಮ್ಮನೆ ಇರ್ಬೇಕಂತೆ. ಅವರ ವಿರುದ್ಧ ಯಾರು ಧ್ವನಿ ಎತ್ತಬಾರ್ದಂತೆ. ಯಾಕಂದ್ರೆ ತನ್ನ ಗನಂದಾರಿ ಕೆಲಸಗಳ ಬಗ್ಗೆ ಮಾನವನ ಹಕ್ಕುಗಳ ಆಯೋಗಕ್ಕೆ ದೂರನ್ನ ನೀಡಿದ್ದವರನ್ನೇ ಠಾಣೆಗೆ ಎತ್ತಾಕೊಂಡು ಹೋಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಚೇಗೌಡ ಯದ್ವಾ ತದ್ವಾ ರುಬ್ಬಿದ್ದಾರೆ. ಶಿರಾದಲ್ಲಿ ಆಗಿದ್ದು ಅಷ್ಟೇ. ತುಪ್ಪದ ಕೋನ ಅನ್ನುವಂತಹ ಊರಿನಲ್ಲಿ ಒಂದಿಷ್ಟು ಹುಡುಗರು ಸೇರ್ಕೊಂಡು ಇಸ್ಪೀಟ್ ಆಟ ಆಡ್ತಾ ಇದ್ರು. ಆಗ ಪೊಲೀಸರು ಮಫ್ತಿಯಲ್ಲಿ ಇಸ್ಪೀಟ್ ರೈಡ್ ಅನ್ನ ಮಾಡಿದ್ರು. ಅಸಲಿಗೆ ಆ ಒಂದು ಪೊಲೀಸರಿಗೆ ಇಸ್ಪೀಟ್ ತಡಿಬೇಕು ಅನ್ನುವಂತಹ ಉದ್ದೇಶ ಇರಲಿಲ್ಲ. ಇಸ್ಪೀಟ್ ಆಡ್ತಿರೋರ ಬಳಿ ಒಂದಿಷ್ಟು ಪೀಕಬೇಕು ಅಂತಲೇ ಹೋಗಿದ್ರು. ಮಫ್ತಿಯಲ್ಲಿ ಹೋಗಿರೋದ್ರಿಂದ ಇಸ್ಪೀಟ್ ಆಡ್ತಿದ್ದಂತಹ ಹುಡುಗರಿಗೆ ಗೊತ್ತಾಗ್ಲಿಲ್ಲ. ಈ ವೇಳೆ ಪೊಲೀಸರ ಜೊತೆಗೆ ಹುಡುಗರು ವಾಗ್ವಾದಕ್ಕೆ ಇಳಿದ್ರು. ಆದ್ರಿಂದ ಸಿಟ್ಟಾಗಿರುವಂತಹ ಪೊಲೀಸರು ತುಪ್ಪದ ಕೋನ ಗ್ರಾಮದ 12 ಜನರ ಮೇಲೆ ಕೇಸನ್ನ ಕೂಡ ಜಡ್ಬಿಟ್ರು. ಜೊತೆಗೆ ಠಾಣೆಗೆ ಕರ್ಕೊಂಡು ಹೋಗಿ ಯದ್ವಾ ತದ್ವಾ ರುಬ್ಬಿದ್ರು. ಇಸ್ಪೀಟ್ ಆಡ್ತಾ ಇದ್ದವ್ರನ್ನ ಹಿಡಿದ್ರೋ ಬಿಟ್ರೋ ಗೊತ್ತಿಲ್ಲ. ಆದ್ರೆ ತುಪ್ಪದ ಕೋನ ಗ್ರಾಮದ 12 ಜನರ ವಿರುದ್ಧ ಪೊಲೀಸರು ಕೇಸಂತೂ ದಾಖಲಿಸಿದ್ರು. ಅದರಲ್ಲಿ ಮನು ಎಂಬಾತ ಕೂಡ ಇದ್ದ. ಮನು ಎಂಬಾತ ಇಸ್ಪೀಟ್ ಆಟದನ್ನ ಪಾಲ್ಗೊಂಡಿದ್ನೋ ಇಲ್ವೋ ಅದನ್ನೆಲ್ಲ ಪರಿಶೀಲಿಸದೆ ಅವನನ್ನು ಎಳೆದುಕೊಂಡು ಹೋಗಿ ಕೇಸನ್ನ ಜಡಿದ್ರು. ಬಳಿಕ ಎಲ್ಲರೂ ಜಾಮೀನಿನ ಮೇಲೆ ರಿಲೀಸ್ ಆದ್ರು. ಆದ್ರೆ ಮನು ತಾನು ತಪ್ಪು ಮಾಡಿಲ್ಲ, ಪೊಲೀಸರು ಸುಳ್ಳು ಕೇಸ್ ದಾಖಲಿಸಿ ಜೈಲಿಗೆ ಕಳಿಸಿದ್ದಾರೆ ಅಂತ ಮಾನವನ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟಿದ್ರು. ಮನು ಯಾವಾಗ ಮಾನವನ ಹಕ್ಕು ಆಯೋಗಕ್ಕೆ ದೂರನ್ನ ಸಲ್ಲಿಸಿದ್ನೋ ಅದರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಚೇಗೌಡರ ಕಣ್ಣು ಇನ್ನಷ್ಟು ಕೆಂಪಾಯಿತು. ನಮ್ಮ ಪೊಲೀಸರ ವಿರುದ್ಧವೇ ದೂರು ಕೊಡ್ತೀಯಾ ಅಂತ ಠಾಣೆಗೆ ಎಲ್ಲಾ ಆರೋಪಿಗಳನ್ನು ಮತ್ತೆ ವಿಚಾರಣೆ ನೆಪದಲ್ಲಿ ಕರೆಸಿ 3rd ಡಿಗ್ರಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಮಂಚೇಗೌಡ ಆರೋಪಿಯನ್ನ ಕರೆಸಿ ಧಮಕಿ ಹಾಕಿದ್ದು ಅಷ್ಟೇ ಅಲ್ಲದೆ ಯಾರು ದೂರನ್ನು ಕೊಟ್ರಿ ಹೇಳಿ, ಇಲ್ಲಾಂದ್ರೆ ಮತ್ತೆ ಜೈಲಿಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಲಾಠಿಯಿಂದ ಆರೋಪಿಗಳಿಗೆ ರುಬ್ಬಿದ್ದಾರೆ. ಇನ್ಸ್ಪೆಕ್ಟರ್ ಠಾಣೆಯಲ್ಲಿ ಆರೋಪಿಗಳಿಗೆ ಬೆದರಿಸಿ ಹಲ್ಲೆ ಮಾಡಿರುವುದು ಮೊಬೈಲ್ ನಲ್ಲಿ ರೆಕಾರ್ಡ್ ಕೂಡ ಆಗಿದೆ. ಇನ್ಸ್ಪೆಕ್ಟರ್ ಮಂಚೇಗೌಡರ ಆ ಒಂದು ಆಡಿಯೋ ಕೇಳಿದ್ರೆ ಎಷ್ಟೆಲ್ಲ ಬೀಪ್ ಹಾಕ್ಲೇಬೇಕು ನೋಡಿ.
ಯಾಕಂದ್ರೆ ಅಷ್ಟರ ಮಟ್ಟಿಗೆ ಅವಾಚ್ಯ ಶಬ್ದಗಳಿಂದ ಆರೋಪಿಗಳಿಗೆ ಮಾತನಾಡಿದ್ದಾರೆ. ಠಾಣೆಯಲ್ಲಿ ಸುಳ್ಳು ಕೇಸನ್ನ ದಾಖಲಿಸಿದ್ದಲ್ಲದೆ ಈ ಬಗ್ಗೆ ಮಾನವನ ಹಕ್ಕುಗಳ ಆಯೋಗಕ್ಕೆ ದೂರನ್ನ ಕೊಡ್ತೀರಾ ಅಂತ ಹೇಳಿ ಸರ್ವಾಧಿಕಾರಿಯಂತೆ ವರ್ತಿಸಿ ಅಮಾನುಷವಾಗಿ ಎಲ್ಲರ ಮೇಲೆ ದಾಳಿ ಮಾಡಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಶಿರಾ ಟೌನ್ ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಂಚೇಗೌಡ ಸರ್ವಾಧಿಕಾರಿಯಂತೆ ವರ್ತನೆ ಮಾಡಿದ್ದಕ್ಕೆ ಇದಕ್ಕಿಂತ ಉತ್ತಮ ಉದಾಹರಣೆ ಮತ್ತೊಂದಿಲ್ಲ. ತಪ್ಪೇ ಮಾಡಿದ ಯುವಕ ಮಾನವ ಹಕ್ಕುಗಳ ಆಯೋಗಕ್ಕೆ ಹೋದ್ರೂ ಇನ್ಸ್ಪೆಕ್ಟರ್ ಮಂಚೇಗೌಡ ಉರಿ ಮಂಜುನಾಥ್ ತರ ನಿಗಿ ಕೆಂಡವನ್ನ ಕಾರ್ತಾ ಇದ್ದ. ಅಮಾಯಕರ ವಿರುದ್ಧ ಕೇಸನ್ನ ದಾಖಲಿಸೋದೇ ತಪ್ಪು, ಆದ್ರೆ ಅವರು ನ್ಯಾಯ ಕೇಳಿ ಮಾನವನ ಹಕ್ಕುಗಳ ಆಯೋಗಕ್ಕೆ ಹೋಗಿದ್ದು ಕೂಡ ತಪ್ಪು ಎನ್ನುವಂತೆ ಬೆದರಿಸಿ ಹೆದರಿಸಿ ಅಮಾನುಷವಾಗಿ ಹಲ್ಲೆ ಮಾಡಿದ್ದಾನೆ. ಗೃಹ ಇಲಾಖೆ ಹಾಗೂ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಸತ್ಯಾಸತ್ಯತೆಗಳನ್ನ ಪರಿಶೀಲಿಸಿ ಸಿರಾ ಇನ್ಸ್ಪೆಕ್ಟರ್ ಮಂಚೇಗೌಡರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.